ಪ್ರತಿಭಟನಾ ಸಭೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಈ ಪ್ರತಿಭಟನಾ ಸಭೆ ಇಲ್ಲಿ ಮಾತ್ರ ಅಲ್ಲದೆ ಇಡೀ ದೇಶಾದ್ಯಂತ ವಕ್ಫ್ ಕಾಯ್ದೆಯನ್ನು ವಿರೋಧಿಸಿ ಕಳೆದ 2-3 ತಿಂಗಳುಗಳಿಂದ ಎಲ್ಲ ಕಡೆ ನಡೀತಾ ಇದೆ. ಮೈಸೂರಿನಲ್ಲಿ ನಡೆದಂಥ ಒಂದು ಪ್ರತಿಭಟನೆಯಲ್ಲಿ ಕೂಡ ನಾನು ಪಾಲ್ಗೊಂಡಿದ್ದೆ. ಕಾರ್ಯಕ್ರಮದಲ್ಲಿ ಬಹುಪಾಲು ಜನ ವೇದಿಕೆ ಮತ್ತು ಕೆಳಗಡೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವರು ಇದ್ದೀರಿ. ಕೆಲವರು ಮಾತ್ರ, ಬೆರಳೆಣಿಕೆಯಷ್ಟು ಜನ ಮಾತ್ರ ವೇದಿಕೆ ಮೇಲೆ ಮತ್ತು ಕೆಳಗೆ ಹಿಂದೂ ಸಮುದಾಯಕ್ಕೆ, ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂಥವರು ಇಲ್ಲೆಲ್ಲ ಇಂಥ ಎಲ್ಲ ಸಭೆಗಳಲ್ಲಿ ನಾವು ಸೇರ್ತಾ ಇದ್ದೀವಿ. ಆದರೆ ಇದು ಮೇಲ್ನೋಟಕ್ಕೆ ಮುಸ್ಲಿಂ ಸಮುದಾಯ ವಕ್ಫ್ ಕಾಯ್ದೆಯ ವಿರುದ್ಧ ವಕ್ಫ್ ಆಸ್ತಿಯನ್ನ ರಕ್ಷಣೆ ಮಾಡಿಕೊಳ್ಳಲಿಕ್ಕಾಗಿ ಮಾಡ್ತಾ ಇರತಕ್ಕಂಥ ಪ್ರತಿಭಟನೆ ಮತ್ತು ಆಂದೋಲನ ಅಂತ ಕಾಣುತ್ತದೆ. ಆದರೆ ವಾಸ್ತವದಲ್ಲಿ ಇದು ಈ ದೇಶದ ಸ್ವಾತಂತ್ರ್ಯ ಮತ್ತು ಸಂವಿಧಾನವನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ನಡೀತಾ ಇರತಕ್ಕಂಥ ಹೋರಾಟ ಆಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಈ ಪ್ರತಿಭಟನೆ ಸಂದರ್ಭದಲ್ಲಿ ನಾವು ಇನ್ನೂ ಒಂದು ಸಂಗತಿಯನ್ನ ನೆನಪಿಸಿಕೊಳ್ಳಬೇಕಾಗಿದೆ. ಮಂಡ್ಯ ಜಿಲ್ಲೆ ಹಲವಾರು ಚಳುವಳಿಗಳಿಗೆ ಹುಟ್ಟನ್ನ ಕೊಟ್ಟಿರ್ತಕ್ಕಂಥ ಮತ್ತು ಅದನ್ನು ಬೆಳೆಸಿರ್ತಕ್ಕಂಥ, ವಿಶೇಷವಾಗಿ ರೈತ ಚಳವಳಿಯನ್ನ ಬೆಳೆಸಿರ್ತಕ್ಕಂಥ ಒಂದು ಜಿಲ್ಲೆ. ಆದರೆ ಇದೇ ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ಶ್ರೀರಂಗಪಟ್ಟಣದಲ್ಲಿ 1784ರಿಂದ 1799 ಮೇ 4ನೇ ತಾರೀಕಿನ ತನಕ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಈ ನಾಡನ್ನ ಆಳಿದ್ರು ಅನ್ನೋದನ್ನು ಕೂಡ ನಾವು ನೆನೆಸ್ಕೊಳ್ಬೇಕಿದೆ. ಈಗ ಒಂದು 10-15 ವರ್ಷಗಳ ಕೆಳಗಡೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಶ್ರೀರಂಗಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ಅದು ಟಿಪ್ಪು ಸುಲ್ತಾನರನ್ನ ನೆನಪಿಸಿಕೊಂಡು ಆಗದಂತ ಕಾರ್ಯಕ್ರಮ. ಡಾಕ್ಟರ್ ಸಿ ಬಂದಿಗೌಡ ಅಂತ ಒಬ್ಬ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿದ್ರು. ಬಿಜೆಪಿ ಸರ್ಕಾರದ ಸಚಿವರು ರಾಮಚಂದ್ರ ಗೌಡರು ಆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಅವರು ಭಾಷಣ ಮಾಡಿದ್ರು. ಕಾರ್ಯಕ್ರಮ ಟಿಪ್ಪು ಸುಲ್ತಾನರ ಕುರಿತಾಗಿ. ಆದರೆ ರಾಮಚಂದ್ರ ಗೌಡರ ಅರ್ಧ ಗಂಟೆ ಭಾಷಣ, ಇಡೀ ಆ ಭಾಷಣದಲ್ಲಿ ಟಿಪ್ಪು ಸುಲ್ತಾನರ ಹೆಸರೇ ಇರಲಿಲ್ಲ. ಡಾಕ್ಟರ್ ಸಿ ಬಂದೇಗೌಡರು ಮಾತಾಡಬೇಕಾದ ಸಂದರ್ಭ ಬಂದಾಗ ಅವ್ರಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ. ಬಿಜೆಪಿ ಮಿನಿಸ್ಟರ್ ಏನ್ ಮಾತಾಡಿದ್ರು ಅಂತ ಅವ್ರಿಗೆ ಗೊತ್ತಾಗಿರ್ಲಿಲ್ಲ. ಅವ್ರು ಹೇಳಿದ್ರು, ಈಗ ತಾನೇ ರಾಮಚಂದ್ರ ಗೌಡರು ಸನ್ಮಾನ್ಯ ಸಚಿವರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು, ಅವ್ರು ಮಾತಾಡಿದ್ದಾರೆ. ಅವರು ಹುತಾತ್ಮ ಟಿಪ್ಪು ಸುಲ್ತಾನರನ್ನ ಕುರಿತಾಗಿ ಅಗಾಧವಾದ ಮಾತುಗಳನ್ನು ಆಡಿದ್ದಾರೆ. ಇದನ್ನ ಯಾಕೆ ಬಂದೇಗೌಡರು ಹೇಳಿದ್ರು ಅಂದ್ರೆ ಅವ್ರಿಗೆ ರಾಮಚಂದ್ರ ಗೌಡರು ಹೇಳಿದ್ದು ಕೇಳಿಸಿರ್ಲಿಲ್ಲ ಮತ್ತು ಟಿಪ್ಪು ಸುಲ್ತಾನರನ್ನ ಕುರಿತಾಗಿ ಮಾತನಾಡದೆ ಆ ಕಾರ್ಯಕ್ರಮ ಹೆಂಗೆ ನಡೆಯೋಕ್ ಸಾಧ್ಯ ಅಂತ ಬಂದೇಗೌಡರು ತಿಳ್ಕೊಂಡಿದ್ರು. ಹಂಗಾಗಿ ಅವ್ರು ಹೇಳಿದ್ರು, ರಾಮಚಂದ್ರ ಗೌಡರು ಟಿಪ್ಪು ಸುಲ್ತಾನರ ಕುರಿತಾಗಿ ಸಾಕಷ್ಟು ಮಾತಾಡಿದ್ದಾರೆ. ಈ ನೆಲ, ಈ ಶ್ರೀರಂಗಪಟ್ಟಣದ ನೆಲದಲ್ಲಿ ಟಿಪ್ಪು ಸುಲ್ತಾನರು ಓಡಾಡಿದ ಜಾಗದಲ್ಲಿ ನಾವು ಓಡಾಡ್ತಾ ಇದ್ದೀವಿ ಅನ್ನೋದೇ ನಮ್ಮ ಭಾಗ್ಯ ಅಂತ ಬಂದೇಗೌಡರು ಮಾತಾಡಿದ್ರು. ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ವಕ್ಫ್ ಮಸೂದೆ ವಿರುದ್ಧ ನಾವು ಇಲ್ಲಿ ಹೋರಾಟ ಮಾಡಬೇಕಾದ್ರೆ, ಇಡೀ ದೇಶಾದ್ಯಂತ ನಡೀತಾ ಇರಬೇಕಾದ್ರೆ, ಅದು ಟಿಪ್ಪು ಸುಲ್ತಾನರಂತವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ದೇಶವನ್ನ ಆಕ್ರಮಿಸಲು ಬಂದಂತ ಬ್ರಿಟಿಷರ ವಿರುದ್ಧ ಹೋರಾಡಿ ತ್ಯಾಗ ಬಲಿದಾನ ಮಾಡಿ ಒಂದು ಸ್ವಾತಂತ್ರ್ಯ ಈ ದೇಶಕ್ಕೆ ಬಂತು. ಅದು ಟಿಪ್ಪು ಸುಲ್ತಾನರಿಂದ ಮಾತ್ರ ಶುರುವಾಗಿದ್ದಲ್ಲ. ಈ ದೇಶದ ಆದಿವಾಸಿಗಳು, ಈ ದೇಶದ ರೈತರು, ಈ ದೇಶದ ಕಾರ್ಮಿಕರು, ಮಧ್ಯಮ ವರ್ಗ, ಕಾಂಗ್ರೆಸ್ ಪಕ್ಷ, ಸಮಾಜವಾದಿಗಳು, ಕಮ್ಯುನಿಸ್ಟರು, ಭಗತ್ ಸಿಂಗ್ ನಂತ ಕ್ರಾಂತಿಕಾರಿಗಳು, ಇಂಥ ಲಕ್ಷಾಂತರ ಜನ ಪ್ರಾಣ ಕೊಟ್ಟು ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಅನ್ನೋದು ಬಂತು. ಇಂಥ ಒಂದು ಸ್ವಾತಂತ್ರ್ಯದ ಜೊತೆಗೆ 1950ರ ಜನವರಿ 26ನೇ ತಾರೀಕು ನಾವೊಂದು ಸಂವಿಧಾನವನ್ನ ನಮಗೆ ನಾವು ಅರ್ಪಿಸ್ಕೊಂಡ್ವಿ. ಆ ಸಂವಿಧಾನದ ಅಡಿಯಲ್ಲಿ ಈ ದೇಶ ನಡೀತಾ ಇದೆ. ಮತ್ತು ಇತ್ತೀಚೆಗೆ ತಾನೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹೇಳಿದಾಗೆ, ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ದೊಡ್ಡದಲ್ಲ, ಈ ದೇಶದಲ್ಲಿ ಸಂಸತ್ತು ದೊಡ್ಡದಲ್ಲ, ಅವೆರಡಕ್ಕೂ ಮಿಗಿಲಾಗಿ ಸಂವಿಧಾನ ದೊಡ್ಡದು ಅಂತ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಹೇಳಿದ್ದಾರೆ. ಇಲ್ಲಿ ಮಂಡ್ಯದಲ್ಲಿ ಇವತ್ತು ನಾವು ಸೇರಿರ್ತಕ್ಕಂಥದ್ದು ಆ ರೀತಿಯಾಗಿ ಯಾವುದು ಈ ದೇಶದಲ್ಲಿ ಅತ್ಯಂತ ಸುಪ್ರೀಮೋ,
ಯಾವುದು ಅತ್ಯಂತ ಶ್ರೇಷ್ಠವೋ ಮತ್ತು ಯಾವುದರ ಅಡಿಯಲ್ಲಿ ಈ ದೇಶ ನಡೀತಾ ಇದೆಯೋ ಆ ಸಂವಿಧಾನವನ್ನು ಉಳಿಸುವ ಸಲುವಾಗಿ ಈ ಒಂದು ಹೋರಾಟ ನಡೀತಾ ಇದೆ. ಬಂಧುಗಳೇ, ಈ ಹಿಂದೆ ಇದೇ ರೀತಿಯಲ್ಲಿ ದೇಶದ ಮುಸ್ಲಿಂ ಸಮುದಾಯ 2019 ಡಿಸೆಂಬರ್ ತಿಂಗಳಿನಿಂದ ಆರಂಭಿಸಿ ಫೆಬ್ರವರಿ ಕೋವಿಡ್ ಬರೋ ತನಕ CAA ಮತ್ತು NRC ವಿರುದ್ಧ ಸಂಗ್ರಾಮ ನಡೆಸಿದಾಗಲೂ ಕೂಡ ಅದೇ ಆಗಿದ್ದು. CAA ಮತ್ತು NRC ಸಂಗ್ರಾಮದಲ್ಲಿ ಅದರ ವಿರುದ್ಧ ನಡೆದಂಥ ಹೋರಾಟದಲ್ಲೂ ಕೂಡ ಈ ದೇಶದ ಸಂವಿಧಾನದ ಮೂಲಭೂತ ಆಶಯಗಳನ್ನ ನಾವು ಅದನ್ನ ನಾಶ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಕೋಟ್ಯಾಂತರ ಜನ ಬೀದಿಗೆ ಇಳಿದ್ರು ಮತ್ತು ಇವತ್ತಿನವರೆಗೆ CAA NRC ಅನ್ನ ಜಾರಿ ಮಾಡೋದಕ್ಕೆ ಆಗಿಲ್ಲ. ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟು ಈಗ ವಕ್ಫ್ ಮಸೂದೆಗೆ ಸಂಬಂಧಪಟ್ಟಂತೆ ಕೇಸನ್ನ ಹಿಯರಿಂಗ್ ಮಾಡ್ತಾ ಇದೆ ಮತ್ತು ಸುಪ್ರೀಂ ಕೋರ್ಟ್ ಸಂವಿಧಾನದ ಆಶಯಗಳಿಗೆ ಪರವಾಗಿರ್ತದೆ ಮತ್ತು ವಕ್ಫ್ ಕಾಯ್ದೆ ಏನಿದೆ ಅದನ್ನ ಜಾರಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಜಾರಿ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ ಅದು ಧರ್ಮದ ಮೇಲೆ, ಪ್ರಜಾತಂತ್ರದ ಮೇಲೆ ಮತ್ತು ಮಾನವೀಯತೆ ಮೇಲೆ ನಿಂತಿದೆ. ವಕ್ಫ್ ಅಂದ್ರೆ ಏನು ಅಂತ ನರೇಂದ್ರ ಮೋದಿಗೆ ಅರ್ಥ ಆಗಿಲ್ಲ. ಯಾಕೆಂದ್ರೆ ವಕ್ಫ್ ಅಂದ್ರೆ ಧರ್ಮ, ವಕ್ಫ್ ಅಂದ್ರೆ ಮಾನವೀಯತೆ, ಅದು ನರೇಂದ್ರ ಮೋದಿಗೆ ಅರ್ಥ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ ಹಲವಾರು ಧರ್ಮಗಳಿವೆ ಮತ್ತು ಒಳಿತನ್ನ ಬಯಸ್ತಕ್ಕಂಥ ಎಲ್ಲ ಧರ್ಮಗಳು ದಾನವನ್ನ ಪ್ರೋತ್ಸಾಹಿಸ್ತವೆ. ಯಾರತ್ರ ಶ್ರೀಮಂತಿಕೆ ಇದೆ, ಸಿರಿವಂತಿಕೆ ಇದೆ, ನೀವು ಬಡವರಿಗೆ, ನೊಂದವರಿಗೆ, ಅಸಹಾಯಕರಿಗೆ ನೀವು ನಿಮ್ಮ ಸಂಪತ್ತಿನಲ್ಲಿ ಒಂದು ಭಾಗವನ್ನ ಕೊಡಬೇಕು ಅಂತ ಎಲ್ಲ ಧರ್ಮಗಳು ಹೇಳ್ತವೆ. ಕನ್ನಡ ಧರ್ಮ, ಕನ್ನಡ ನಾಡಿನ ಧರ್ಮ, ಲಿಂಗಾಯತ ಧರ್ಮ, ಬಸವ ತತ್ವದ ಧರ್ಮ ಅದು ಕೂಡ ದಾಸೋಹವನ್ನ ಪ್ರಬಲವಾಗಿ ಪ್ರತಿಪಾದಿಸ್ತದೆ. ದಾಸೋಹ ಅದು ಕೂಡ ಜಕಾತ್ನ ರೀತಿ ಒಳಗಡೆ ಪ್ರತಿ ಮನುಷ್ಯ ತಾನು ಪಡೆದುಕೊಂಡ ಸಂಪತ್ತಿನಲ್ಲಿ ಒಂದು ಪಾಲನ್ನ ಸಮುದಾಯಕ್ಕಾಗಿ ವಿನಿಯೋಗಿಸ್ತಕ್ಕಂಥದ್ದು. ಇಸ್ಲಾಂ ಅದನ್ನ ಕಡ್ಡಾಯಗೊಳಿಸ್ತದೆ, ಜಕಾತ್ ಮೂಲಕ ಅದನ್ನ ಕಡ್ಡಾಯಗೊಳಿಸ್ತದೆ. ವಕ್ಫ್ ಕಡ್ಡಾಯ ಅಲ್ಲ, ಆದ್ರೆ ಜಕಾತ್ ಕಡ್ಡಾಯ. ಆದ್ರೆ ಈ ವಕ್ಫನ್ನ ಕೊಟ್ಟಾಗ ಅದನ್ನ ದೇವರ ಹೆಸರಿನಲ್ಲಿ, ಅಲ್ಲಾಹನ ಹೆಸರಿನಲ್ಲಿ ಕೊಡ್ಲಾಗತ್ತೆ. ಯಾಕೆಂದ್ರೆ ಅದನ್ನ ಪಡೆದುಕೊಳ್ಳುವವರು, ಅದನ್ನು ನಿರ್ವಹಿಸುವವರು ಅದನ್ನ ಇನ್ಯಾರಿಗೋ ಮಾರಾಟ ಮಾಡಬಾರ್ದು. ಅದನ್ನ ದೇವರ ಹೆಸರಿನಲ್ಲಿ ಕೊಟ್ಟಾಗ ಅದು ದೇವರ ಮಕ್ಕಳಾದಂತ ಸರ್ವರ ಏಳಿಗೆಗಾಗಿ ಅದು ಬಳಕೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಕೊಡ್ಲಾಗತ್ತೆ. ಇದು ಧರ್ಮ, ಇದು ಮಾನವೀಯತೆ. ಈ ಧರ್ಮ ಮತ್ತು ಈ ಮಾನವೀಯತೆ ನರೇಂದ್ರ ಮೋದಿಗೆ ಗೊತ್ತಿಲ್ಲ, ಬಿಜೆಪಿಗೆ ಗೊತ್ತಿಲ್ಲ, RSSಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಧರ್ಮವಂತರಲ್ಲ. ಬಿಜೆಪಿ ಮತ್ತು RSS ಅವರು ಈ ದೇಶದ ಹಿಂದೂಗಳನ್ನ ಪ್ರತಿನಿಧಿಸೋದಿಲ್ಲ. ಬಿಜೆಪಿ ಮತ್ತು RSS ಹೇಳ್ತಕ್ಕಂಥ ರಾಷ್ಟ್ರೀಯತೆ ಅದು ಭಾರತದ ರಾಷ್ಟ್ರೀಯತೆ ಅಲ್ಲ. ಭಾರತದ ರಾಷ್ಟ್ರೀಯತೆ ಈ ದೇಶದ ಎಲ್ಲರನ್ನ, ಆದಿವಾಸಿಗಳನ್ನ, ದಲಿತರನ್ನ, ರೈತರನ್ನ, ಕಾರ್ಮಿಕರನ್ನ, ಮುಸ್ಲಿಮರನ್ನ, ಹಿಂದೂಗಳನ್ನ, ಕ್ರೈಸ್ತರನ್ನ, ಸಿಖ್ಖರನ್ನ ಸಮಾನವಾಗಿ ಕಾಣ್ತಕ್ಕಂಥದ್ದು ಭಾರತದ ರಾಷ್ಟ್ರೀಯತೆ. ಅದಕ್ಕೂ ಮತ್ತು ಬಿಜೆಪಿ RSSಗೂ ಸಂಬಂಧ ಇಲ್ಲ. ನಿಮ್ಗೆಲ್ಲ ನೆನಪಿದ್ರೆ CAA ವಿರೋಧಿ ಹೋರಾಟ ಶುರುವಾಗಿದ್ದು ಯಾವಾಗ? CAA ವಿರೋಧಿ ಹೋರಾಟ ಶುರುವಾಗಿದ್ದು ಡಿಸೆಂಬರ್ 11 ಅಸ್ಸಾಂನಲ್ಲಿ. 14-15ಕ್ಕೆ ಜಾಮಿಯಾ ಮಿಲಿಯಾ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು CAA ವಿರೋಧಿ ಹೋರಾಟವನ್ನ ಶುರು ಮಾಡಿದ್ರು, ಮುಂದುವರಿಸಿದ್ರು. ಆದ್ರೆ ಡಿಸೆಂಬರ್ 19ನೇ ತಾರೀಕು ಇಡೀ ದೇಶಾದ್ಯಂತ ಏಕಕಾಲದಲ್ಲಿ ಪ್ರತಿಭಟನೆಗಳು ಆರಂಭ ಆದವು. ಬಂಧುಗಳೇ, ಈ ಡಿಸೆಂಬರ್ 19 ಏನು, ಯಾತಕ್ಕಾಗಿ ಡಿಸೆಂಬರ್ 19ನೇ ತಾರೀಕಿಂದಂದು ಈ ದೇಶದಲ್ಲಿ CAA ವಿರೋಧಿ ಹೋರಾಟಕ್ಕೆ ಕರೆ ಕೊಡ್ಲಾಯ್ತು? ಯಾಕೆ ಕರೆ ಕೊಡ್ಲಾಯ್ತು ಅಂದ್ರೆ 1927 ಡಿಸೆಂಬರ್ 19ನೇ ತಾರೀಕು ಈ ದೇಶದಲ್ಲಿ ಇಬ್ಬರು ಸ್ವಾತಂತ್ರ್ಯ ವೀರರನ್ನ ನೇಣಿಗೆ ಹಾಕಲಾಗಿತ್ತು. ಅವರ ಹೆಸರು ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತು ಅಶ್ಫಾಕುಲ್ಲಾ ಖಾನ್. ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತು ಅಶ್ಫಾಕುಲ್ಲಾ ಖಾನ್ರನ್ನ ಒಟ್ಟಿಗೆ ನೇಣು ಹಾಕಲಾಯಿತು. ಅವರಿಬ್ಬರು ಕೂಡ ಭಗತ್ ಸಿಂಗ್ ಮತ್ತು ಚಂದ್ರಶೇಖರ್ ಆಜಾದ್ ನೇತೃತ್ವದಲ್ಲಿ ಇದ್ದಂತ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಆರ್ಮಿಯ ಅದರ ಸೇನಾನಿಗಳು. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನ ಬಲಿ ಕೊಟ್ಟವರು. ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಸಿಖ್ಖರು ಎಲ್ಲ ಜಾತಿ ಸಮುದಾಯಕ್ಕೆ ಸೇರಿದಂತವರು ಪ್ರಾಣಾರ್ಪಣೆ ಮಾಡಿದ್ದಾರೆ. ಅದು ಈ ದೇಶದ ರಾಷ್ಟ್ರೀಯತೆ. ಇಲ್ಲಿ ಹಾರ್ತಾ ಇರ್ತಕ್ಕಂಥ ಈ ತ್ರಿವರ್ಣ ಧ್ವಜ, ನಾವು ಈಗ ತಾನೇ ಹೇಳಿದಂತ ರಾಷ್ಟ್ರಗೀತೆ ಮತ್ತು ಈ ಸಂವಿಧಾನ ಇವೆಲ್ಲವೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹುಟ್ಟುಕೊಂಡಿದೆ. ಆದರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳದೆ ಇದ್ದವರು ಯಾರು? ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳದೆ ಇದ್ದವರು ಬಿಜೆಪಿ ಮತ್ತು RSSನವರು. ಹಾಗಾಗಿನೇ ಅವರು ಈ ದೇಶವನ್ನು ಕೂಡ ಪ್ರತಿನಿಧಿಸೋದಿಲ್ಲ.
ಬಿಜೆಪಿ ಮತ್ತು RSS ಅವರು ಈ ದೇಶವನ್ನ ಪ್ರತಿನಿಧಿಸೋದಿಲ್ಲ, ಈ ತ್ರಿವರ್ಣ ಧ್ವಜವನ್ನ ಪ್ರತಿನಿಧಿಸೋದಿಲ್ಲ, ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಅವರು ಪ್ರತಿನಿಧಿಸೋದಿಲ್ಲ. ಹಾಗಾಗಿ 2014ರಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆದ ಮೇಲೆ ಈ ದೇಶವನ್ನ ದುರ್ಬಲಗೊಳಿಸ್ತಾ ಇದ್ದಾರೆ. ಭಾರತ ಅನ್ನುವಂತ ಈ ಜಗತ್ತಿನ ಅತ್ಯದ್ಭುತ ಪರಿಕಲ್ಪನೆ, ಭಾರತದ ಸಂವಿಧಾನ ಎನ್ನುವ ನಾವು ನೀವು ಎಲ್ಲರೂ ನೆಚ್ಚಿ ನಡೀತಿರ್ತಕ್ಕಂಥ ಆ ದಸ್ತೂರ್, ಇದರ ವಿರುದ್ಧ ನರೇಂದ್ರ ಮೋದಿ, ಬಿಜೆಪಿ ಮತ್ತು RSS ಹಂತ ಹಂತವಾಗಿ ಕೆಲಸ ಮಾಡ್ತಾ ಇದ್ದಾರೆ. 2014ರಿಂದ 2019 ತನಕ ಅವರು ಈ ಆಳ್ವಿಕೆಯನ್ನ ನಡೆಸಿದಾಗ ಅವರಿಗೆ ಅಂತ ಪ್ರತಿರೋಧ ಬರಲಿಲ್ಲ. ಈ ದೇಶದಲ್ಲಿ ಅಂತ ದೊಡ್ಡ ಚಳವಳಿ ನಡೆಯಲಿಲ್ಲ. ಆದ್ರೆ 2019ರಲ್ಲಿ ಮತ್ತೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ಮೇನಲ್ಲಿ ಅವರು ಅಧಿಕಾರಕ್ಕೆ ಬಂದರು. ಆಗಸ್ಟ್ನಲ್ಲಿ ಕಾಶ್ಮೀರದ 370ನೇ ವಿಧಿಯನ್ನ ರದ್ದು ಮಾಡಿದ್ರು ಮತ್ತು ಅದೇ ಸುಮಾರಿಗೆ CAA ಎನ್ನುವ ಅಮೆಂಡ್ಮೆಂಟ್ನ CAA ತಿದ್ದುಪಡಿಯನ್ನ ತಂದ್ರು. ಅದರ ವಿರುದ್ಧ ಈ ದೇಶದಲ್ಲಿ ಮುಸ್ಲಿಂ ಸಮುದಾಯ 2ನೇ ಸ್ವಾತಂತ್ರ್ಯ ಸಂಗ್ರಾಮವನ್ನು ಆರಂಭಿಸಿತ್ತು. ಮುಸ್ಲಿಂ ಸಮುದಾಯ ಆರಂಭಿಸಿದ್ದಂತ ಈ 2ನೇ ಸ್ವಾತಂತ್ರ್ಯ ಸಂಗ್ರಾಮ ಅದು ನಂತರ ಒಂದು ರೈತ ಚಳವಳಿಗೂ ಕೂಡ ಅದೇ ರೀತಿಯಾದಂತ ಒಂದು ಸ್ಫೂರ್ತಿಯನ್ನ ಕೊಡ್ತು. ಆ ರೈತ ಚಳವಳಿ ಮತ್ತು CAA ವಿರೋಧಿ ಚಳವಳಿ ಇದು ನರೇಂದ್ರ ಮೋದಿ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತು ಮತ್ತು 2024ರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಯಾರು 400ಕ್ಕೆ ಪಾರ್ 400ಕ್ಕೂ ಹೆಚ್ಚು ಸೀಟ್ ಗೆಲ್ತೀವಿ ಅಂತ ಭ್ರಮಿಸಿದ್ರು, ಅವರನ್ನ ಸೋಲಿಸಿದ್ರು. ಅವರಿಗೆ ಮೆಜಾರಿಟಿ ಇಲ್ಲದೆ ಇರೋಂಗೆ ಈ ದೇಶದ ಜನತೆ ಮಾಡಿದ್ರು. ನನ್ನ ಪ್ರಕಾರ 2019ರಿಂದ ಇಲ್ಲಿಯ ತನಕ ಈ ದೇಶದಲ್ಲಿ 2ನೇ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದೆ. ಈ 2ನೇ ಸ್ವಾತಂತ್ರ್ಯ ಸಂಗ್ರಾಮ ಮೊದಲನೇ ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಾವು ಪಡೆದುಕೊಂಡಂತ ಸಂವಿಧಾನದ ಉಳಿವಿಗಾಗಿ ಅದು ನಡೀತಾ ಇದೆ. ವಕ್ಫ್ ಕಾಯ್ದೆ ಏನಿದೆ, ಈ ವಕ್ಫ್ ಕಾಯ್ದೆ ಸಂವಿಧಾನದ 14, 15, 16, 26ರ ನೇರ ಉಲ್ಲಂಘನೆ ಆಗಿದೆ. ಈ ದೇಶದ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡಬೇಕು. ಅದರಲ್ಲಿ ಹಿಂದೂ, ಮುಸ್ಲಿಂ, ದಲಿತರು, ಬೇರೆ ಬೇರೆ ಸಮುದಾಯಗಳಿಗೆ ತಾರತಮ್ಯ ಮಾಡಬಾರ್ದು ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ನಮ್ಮ ಧರ್ಮದ ಸಂಸ್ಥೆಗಳನ್ನ ನಾವು ನಿರ್ವಹಿಸ್ತಕ್ಕಂಥ ಹಕ್ಕು ಮತ್ತು ತನ್ನ ಆಸ್ತಿಯನ್ನ ಯಾರಿಗೆ ಬೇಕಾದರೂ ದಾನ ಮಾಡತಕ್ಕಂಥ ಹಕ್ಕು ಏನಿದೆ, ಇದನ್ನ ಉಲ್ಲಂಘಿಸುವುದಕ್ಕಾಗಿ ನರೇಂದ್ರ ಮೋದಿ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದು ಹೊಸ ಕಾಯ್ದೆಯನ್ನ ತಂದಿದೆ. ಈ ಹೊಸ ಕಾಯ್ದೆ ಏನಿದೆ ಇದು ಈ ಕಾರಣಕ್ಕಾಗಿ ಸಂವಿಧಾನದ 14, 15, 16, 26ನೇ ವಿಧಿಗಳನ್ನ ಉಲ್ಲಂಘಿಸೋದ್ರಿಂದ ಇದರ ವಿರುದ್ಧ ಈ ಸ್ವಾತಂತ್ರ್ಯ ಸಂಗ್ರಾಮ ಆರಂಭ ಆಗಿದೆ. CAA ವಿರೋಧಿ ಹೋರಾಟದಲ್ಲಿ ಯಾವ ರೀತಿಯಲ್ಲಿ ಈ ದೇಶದಲ್ಲಿ ಒಂದು ಸಮುದಾಯ ಒಗ್ಗಟ್ಟಾಯಿತೋ ಮತ್ತು ಆ ಸಮುದಾಯದ ಜೊತೆಯಲ್ಲಿ ಆ ಸಮುದಾಯಕ್ಕೆ ಸೇರಿದ ಮಹಿಳೆಯರು ಶಹೀನ್ ಬಾಗ್ ನಂತಹ ಒಂದು ಬಹಳ ವಿಶೇಷವಾದಂತ ಚಳುವಳಿಯನ್ನಗೆ ನೇತೃತ್ವ ವಹಿಸಿದ್ರು, ಅದು ಈಗ ಮತ್ತೆ ಮುಂದುವರಿಬೇಕಾಗಿದೆ. ಇವತ್ತು ಈ ಮೈದಾನದಲ್ಲಿ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು, ಮಹಿಳೆಯರು ಇಲ್ಲಿ ಸೇರಿದ್ದಾರೆ. ಅಫ್ಕೋರ್ಸ್ ವೇದಿಕೆ ಮೇಲೆ ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ. ಆದ್ರೆ ನಿಮ್ಗೆಲ್ಲ ಗೊತ್ತಿದೆ, ಈ ದೇಶದ ವಿರುದ್ಧ ಭಯೋತ್ಪಾದಕರು ಪಹಲ್ಗಾಮ್ನಲ್ಲಿ ಏನು ಒಂದು ದಾಳಿಯನ್ನ ನಡೆಸಿದ್ರು, 26 ಜನರ ಮಾರಣ ಹೋಮಕ್ಕೆ ಕಾರಣರಾದರು. ಅದರ ವಿರುದ್ಧ ಭಾರತದ ಸೈನ್ಯದ ಮುಖವಾಗಿ ಕೂತಿದ್ದು 3 ಜನ. ಒಬ್ರು ಮಿಸ್ರಿ ಮತ್ತು ಎರಡನೇವರು ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವ್ಯೋಮಿಕಾ ಸಿಂಗ್. ಅದರಲ್ಲಿ ಸೋಫಿಯಾ ಕುರೇಶಿ ಮತ್ತು ವ್ಯೋಮಿಕಾ ಸಿಂಗ್ ಅವರು ಈ ದೇಶದ ಮಹಿಳಾ ಸಂಕುಲದ ಪ್ರತಿನಿಧಿಗಳಾಗಿ ಮತ್ತು ಈ ದೇಶದಲ್ಲಿ ಇವತ್ತಿಗೂ ಕೂಡ ಎಲ್ಲ ಜಾತಿ ಸಮುದಾಯಗಳಿಗೆ ಸೇರಿದಂತ ಜನ ಹೋರಾಡಲಿಕ್ಕೆ ಸಿದ್ಧರಿದ್ದಾರೆ ಅನ್ನೋದನ್ನ ತೋರಿಸೋದಕ್ಕೆ ಇದ್ರು. ಕೇವಲ 3 ದಿನಗಳ ಕೆಳಗಡೆ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಪ್ರಶಸ್ತಿ ಬಂತು. ಅದನ್ನ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಅಂತ ಕರೀತಾರೆ. ಆ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದು ಹಾಸನದ ಬಾನು ಮುಷ್ತಾಕ್ ಅವರು. ಬಾನು ಮುಷ್ತಾಕ್ ಭಾರತದ ಹಿರಿಮೆಯನ್ನ, ಕನ್ನಡದ ಹಿರಿಮೆಯನ್ನ, ಕನ್ನಡ ಸಾಹಿತ್ಯದ ಹಿರಿಮೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿಡಿದ್ರು. ಇವತ್ತಿನವರೆಗೆ, ಈ ಕ್ಷಣದವರೆಗೆ ನರೇಂದ್ರ ಮೋದಿ ಅವರಿಗೆ ಬಾನು ಮುಷ್ತಾಕ್ ಅವರನ್ನ ಅಭಿನಂದಿಸಿ ಒಂದು ಸಾಲು ಬರೆಯೋದಕ್ಕೆ ಅವರಿಗೆ ಪುರುಸೊತ್ತು ಸಿಕ್ಕಿಲ್ಲ. ಅಂದ್ರೆ ಈ ದೇಶದ ಸಂವಿಧಾನ, ಈ ದೇಶದ ಸ್ವಾತಂತ್ರ್ಯ ಚಳವಳಿಯ ಉತ್ಪನ್ನವಾದಂತ ಸಂವಿಧಾನ ಏನಿದೆ ಅದರ ಮೂಲ ಆಶಯಗಳು ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ಬಿಜೆಪಿ ಮತ್ತು RSSಗೆ ಈ ದೇಶದ ಸಂವಿಧಾನ ಗೊತ್ತಿಲ್ಲ, ಈ ದೇಶ ಗೊತ್ತಿಲ್ಲ, ಅವ್ರಿಗೆ ಹಿಂದೂ ಧರ್ಮ ಕೂಡ ಗೊತ್ತಿಲ್ಲ, ಅವ್ರಿಗೆ ಧರ್ಮ ಅನ್ನೋದೇ ಗೊತ್ತಿಲ್ಲ. ಧರ್ಮ ಅನ್ನೋದು ಏನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ವಕ್ಫ್ ಅರ್ಥ ಮಾಡ್ಕೋಬೇಕು. ಧರ್ಮ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ದಾಸೋಹ ಏನು ಅಂತ ಗೊತ್ತಿರಬೇಕು.
ಜಕಾತ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಮಾನವೀಯತೆ ಅಂದ್ರೆ ಏನು ಗೊತ್ತಿರಬೇಕು. ಅದು ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ಲ. ಬಂಧುಗಳೇ, ಒಂದು ವಕ್ಫ್ನ ಉದಾಹರಣೆಯನ್ನ ನಿಮ್ ಮುಂದೆ ಇಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೀನಿ. ವಕ್ಫ್ ಅಂದ್ರೆ ಅದು ಸಮುದಾಯದ ಏಳಿಗೆಗಾಗಿ, ಧಾರ್ಮಿಕ ಕಾರ್ಯಗಳಿಗಾಗಿ ತಮ್ಮ ಆಸ್ತಿಯನ್ನ ಬೇರೆಯವರು, ಉಳ್ಳವರು, ಶ್ರೀಮಂತರು ಅಲ್ಲಾಹನ ಹೆಸರಿನಲ್ಲಿ ಕೊಡುವುದು ಕೊಡುಗೆ ಅಂತ ನಾವು ತಿಳಿದಿದ್ದೀವಿ. ಅದು ವಾಸ್ತವ. ಅನಾಥ ಮಕ್ಕಳಿಗೆ ಅವ್ರಿಗೆ ಊಟ ಹಾಕೋದಿಕ್ಕೆ, ಕಷ್ಟದಲ್ಲಿದ್ದಂಥವ್ರಿಗೆ ನೆರವಾಗೋದಿಕ್ಕೆ, ಶಿಕ್ಷಣ ಸಂಸ್ಥೆಗಳನ್ನ ತೆರೆಯೋದಿಕ್ಕೆ ಮತ್ತು ಆಸ್ಪತ್ರೆಯಲ್ಲಿ ನೊಂದುತ್ತಾ ಇರತಕ್ಕಂಥವ್ರಿಗೆ ನೆರವಾಗೋದಿಕ್ಕೆ ವಕ್ಫನ್ನ ಕೊಟ್ಟಿರೋದು ನಮ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ನಿಮಗೊಂದು ಅತ್ಯಪೂರ್ವವಾದಂಥ ವಕ್ಫ್ನ ಉದಾಹರಣೆ ನಾನು ಕೊಡ್ತೀನಿ. ಇದು 700 ವರ್ಷಗಳ ಕೆಳಗಡೆ ಸಿರಿಯಾ ದೇಶದಲ್ಲಿ ಇದ್ದಂಥ ಒಂದು ವಕ್ಫ್. ಸಿರಿಯಾ ದೇಶಕ್ಕೆ ಮೊರಕ್ಕೋ ದೇಶದ ಒಬ್ಬ ಪ್ರವಾಸಿ, ಆತನ ಹೆಸರು ಬಟ್ಟುಟ ಅಂತ. ಆ ಬಟ್ಟುಟ ಸಿರಿಯಾ ದೇಶಕ್ಕೆ ಪ್ರವಾಸದಲ್ಲಿ ಹೋಗ್ತಾನೆ. ಪ್ರವಾಸದಲ್ಲಿ ಹೋದಾಗ ಇದನ್ನ ಆತ ರೆಹಲ್ಲಾ ಅನ್ನುವಂಥ ತನ್ನ ಒಂದು ಕೃತಿಯಲ್ಲಿ ಬರೆದಿದ್ದಾನೆ. ಆತ ಅಲ್ಲಿ ಹೋದಾಗ ದಾರಿಯಲ್ಲಿ ಹೋಟೆಲ್, ಇವತ್ತಿನ ಹೋಟೆಲ್ ಅಲ್ಲ, ಅವತ್ತು ಇದ್ದಂಥ ಒಂದು ಹೋಟೆಲ್ನಲ್ಲಿ ಮಕ್ಕಳು, ಬಾಲಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ. ಆ ಬಾಲಕಾರ್ಮಿಕರು ಪಿಂಗಾಣಿ ಅಂತಂದ್ರೆ ಚೀನಿ ಮಿಟ್ಟಿಕಿ ಬರ್ತನ್ ಏನಿದೆ, ಈ ಪಿಂಗಾಣಿ ಸೆರಾಮಿಕ್ ಲೋಟಗಳು ಅಲ್ಲಿ ಏನಿರ್ತದೆ ಅದು ಬಿದ್ದು ಒಡೆದೋಗ್ತಾ ಇರುತ್ತೆ. ಬಿದ್ದು ಒಡೆದೋದಾಗ ಆ ಮಕ್ಕಳಿಗೆ ಅಲ್ಲಿ ಟೆನ್ಷನ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರೆ, ಅಲ್ಲಿಗೆ ಅದಕ್ಕಿಂತ ಕೆಲವು ದಶಕಗಳ ಮುಂಚೆ ಬಂದಂತ ಒಬ್ಬ ಮುಸ್ಲಿಂ ವ್ಯಾಪಾರಿ ಅಲ್ಲಿ ಒಂದು ವಕ್ಫ್ ಸ್ಥಾಪಿಸ್ತಾನೆ. ಏನ ವಕ್ಫ್ ಅಂದ್ರೆ, ಆತ ಬಂದಾಗ ಈ ಮಕ್ಕಳು ಟೀ ತಂದ್ಕೊಡ್ತಾ ಇರ್ತಾರೆ. ಟೀ ತಂದ್ಕೊಟ್ಟಾಗ ಆ ಪಿಂಗಾಣಿ ವಸ್ತು ಬಿದ್ದು ಕೆಳಗಡೆ ಒಡೆದೋಗುತ್ತೆ. ಒಡೆದೋದಾಗ ಹೋಟೆಲ್ ಮಾಲೀಕ ಆ ಮಕ್ಕಳಿಗೆ ಹೊಡಿತಾ ಇರ್ತಾನೆ, ನೀವು ಇದನ್ನ ಒಡೆದಾಕಿದ್ರಿ, ನನಗೆ ಲಾಸ್ ಮಾಡಿದ್ರಿ ಅಂತ. ಅದನ್ನ ನೋಡಿ ಈ ಮುಸ್ಲಿಂ ವರ್ತಕ ಒಂದು ವಕ್ಫ್ ಸ್ಥಾಪಿಸ್ತಾನೆ. ನನ್ನ ಕಡೆಯಿಂದ ಇಷ್ಟು ದುಡ್ಡು ಇಲ್ಲಿ ಇಡ್ತೀನಿ, ಇನ್ನು ಮುಂದೆ ಈ ಹೋಟೆಲ್ನಲ್ಲಿ ಮಕ್ಕಳು ಒಂದು ವೇಳೆ ಈ ಪಿಂಗಾಣಿ ಗಾಜಿನ ಸಾಮಾನನ್ನ ಒಡೆದಾಕಿದ್ರೆ ಅವ್ರಿಗೆ ಹೊಡಿಬಾರ್ದು, ಬದಲಿಗೆ ಅವ್ರಿಗೆ ಈ ದುಡ್ಡಲ್ಲಿ ನೀನು ಆ ಸಾಮಾನು ಕೊಂಡ್ಕೋಬೇಕು ಅಂತ ಹೇಳ್ತಾರೆ. ಇದು ವಕ್ಫ್. ವಕ್ಫ್ ಅನ್ನೋದಕ್ಕೆ ಹಲವಾರು ರೀತಿಯ ಅರ್ಥಗಳಿವೆ. ಇದನ್ನ ನಾನು ಹೇಳ್ತಾ ಇರೋದಲ್ಲ, ಇದು ರೆಹಲ್ಲಾದಲ್ಲಿ ಬಟುಟ ಎನ್ನುವಂತ ಮೊರಕ್ಕೋ ದೇಶದ ಪ್ರವಾಸಿ ಬರೆದಿರ್ತಕ್ಕಂಥ ವಿಚಾರ. ಬಂಧುಗಳೇ, ಇದು ಧರ್ಮದಲ್ಲಿ ಮಾನವೀಯತೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಇಂಥ ಉದಾಹರಣೆಗಳನ್ನ ನಾವು ತೆಗೆದು ನೋಡಬೇಕು. ಆದ್ರೆ ಅಫ್ಕೋರ್ಸ್ ವಕ್ಫ್ನಲ್ಲಿ ಸಮಸ್ಯೆ ಇದೆ, ವಕ್ಫ್ನಲ್ಲಿ ಭ್ರಷ್ಟಾಚಾರ ಇತ್ತು, ವಕ್ಫ್ನಲ್ಲಿ ಸ್ವಜನ ಪಕ್ಷಪಾತ ಇತ್ತು, ಸಮಸ್ಯೆ ಇತ್ತು. ಆದ್ರೆ ಮೋದಿಯವರ ಉದ್ದೇಶ, ಬಿಜೆಪಿ ಮತ್ತು RSS ನ ಉದ್ದೇಶ ಅದನ್ನ ಸರಿ ಮಾಡೋದಾಗಿಲ್ಲ. ಸರಿ ಮಾಡೋದೇ ಆಗಿದ್ರೆ, ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ತರೋದಾಗಿದ್ರೆ ಎಲ್ಲ ಧರ್ಮಗಳ ಧಾರ್ಮಿಕ ಸಂಸ್ಥೆಗಳಿಗೂ ಕೂಡ ಅವರು ಏನಾದ್ರೂ ಒಂದು ಕಾನೂನು ತರಬೇಕು. ಮತ್ತು ಎಲ್ಲ ಧರ್ಮಗಳ ಧಾರ್ಮಿಕ ಸಂಸ್ಥೆಯಲ್ಲಿ ಮಿಕ್ಕೆಲ್ಲಾ ಧರ್ಮದವನ್ನು ತಗೊಂಬಂದು ಮ್ಯಾನೇಜ್ಮೆಂಟ್ ಅಲ್ಲಿ ಇಡಬೇಕು. ಬೇರೆ ಯಾವುದಕ್ಕೂ ಮಾಡದೇ ಇದ್ದಿದ್ದು ನೀವು ಮುಸಲ್ಮಾನರ ವಿಚಾರದಲ್ಲಿ ಮಾತ್ರ ಯಾಕೆ ಮಾಡ್ತೀರಾ? ಮುಸಲ್ಮಾನರ ವಿಚಾರದಲ್ಲಿ ಮಾತ್ರ ಯಾಕೆ ವಕ್ಫ್ ಬೋರ್ಡ್ ಅಲ್ಲಿ ಮುಸ್ಲಿಮೇತರರನ್ನ ತರ್ತೀರಾ? ಅದನ್ನ ತರೋದಾದ್ರೆ ನೀವು ಇದನ್ನ ಎಲ್ಲ ಧರ್ಮದವ್ರಿಗೂ ತರಬೇಕಲ್ವಾ? ಒಂದು ದೇಶ ಒಂದು ಕಾನೂನು ಅಂತ ಹೇಳ್ತಾ ಇದ್ದೀರಾ. ನಿಮಗೊಂದು ಕಾನೂನು, ಇನ್ನೊಬ್ಬರಿಗೆ ಮತ್ತೊಂದು ಕಾನೂನು, ಅಂಬಾನಿ ಅದಾನಿಗೆ ಒಂದು ಕಾನೂನು, ನಮ್ಮ ರೈತರಿಗೆ ಇನ್ನೊಂದು ಕಾನೂನು. ಇದು ಈ ದೇಶದಲ್ಲಿ ನಡೆಯೋದಿಲ್ಲ. ಯಾಕೆಂದ್ರೆ ಈ ದೇಶ ಸ್ವಾತಂತ್ರ್ಯ ಚಳವಳಿಯ ಒಂದು ಧೀರೋದಾತ್ತ ಪರಂಪರೆಯನ್ನ ಹೊಂದಿದೆ. ಇಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತು ಅಶ್ಫಾಕುಲ್ಲಾ ಖಾನ್ ಜೊತೆಗೆ ಗಲ್ಲಿಗೆ ಇರ್ತಾರೆ. ಹಂಗಾಗಿ ನಿಮ್ಮ ಈ ಹುನ್ನಾರವನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳೋದಕ್ಕಾಗಿ ಈ ದೇಶದಲ್ಲಿ ಏನು ಈ ಹೋರಾಟ ನಡೀತಾ ಇದೆ, ಈ ಹೋರಾಟದಲ್ಲಿ ಮುಸ್ಲಿಂ ಸಮುದಾಯ ತಾನು ಒಂಟಿ ಅಂತ ಭಾವಿಸಬಾರದು. ಇದರೊಳಗಡೆ ನಮ್ಮಂತ ಲಕ್ಷಾಂತರ ಜನ ಇದರಲ್ಲಿ ಜೊತೆಯಲ್ಲಿರ್ತೀವಿ ಮತ್ತು ಹೆಗಲಿಗೆ ಹೆಗಲು ಕೊಟ್ಟು ಈ ದೇಶದ ಸ್ವಾತಂತ್ರ್ಯವನ್ನ, ಸಂವಿಧಾನವನ್ನ ಉಳಿಸ್ಕೊಳ್ಳುವಂತ ಆಂದೋಲನದಲ್ಲಿ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್.